ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನೋಡಿ ಮೂನ್ ತೋರಿಸ್ತಿದ್ದೀನಿ. ಪಕ್ಕದಲ್ಲಿ ತಲೆ ಮೇಲೇ ಮೂನ್ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದೇ ಹಿಂಗೆ ಬಂದರೆ ನಮ್ಮ ಅಮ್ಮ ಕೂತಿದ್ದಾರೆ, ತೋರಿಸ್ತೀನಿ. ಅದೇ ಕೆಳಗಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ರೋಡು ನೋಡಿ. ಈ ವ್ಯೂ ತುಂಬ ಸಖತ್ತಾಗಿದೆ. ಆ್ಯಕ್ಚುಲಿ ನಾನು ಡೈಲಿ ಇಲ್ಲೇ ವಿಡಿಯೋ ತೆಗಿತೀನಿ ನೋಡಿ. ಪಕ್ಕದಲ್ಲಿ ಈ ಮೂನ್ ಬರುತ್ತಲ್ವಾ, ಈ ಮೂನ್ ಸಖತ್ತಾಗಿದೆ, ಸಖತ್ತಾಗಿ ಬರುತ್ತೆ. ಡೈಲಿ ಇದೇ ಟೈಮ್ಗೆ ಮೂನ್ ಇರುತ್ತಲ್ವ, ಆವಾಗ ನಾನು ಕರೆಕ್ಟಾಗಿ ವೀಡಿಯೋ ತೆಗಿತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಥರ ಮೂನ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ, ವೀಡಿಯೋ ಚೆನ್ನಾಗಿ ಬರುತ್ತೆ, ತುಂಬ ಇಂಪ್ರೆಸ್ ಆಗುತ್ತೆ. ಹೊರಗೆ ತುಂಬ ಚಳಿ ಇದೆ ನೋಡಿ, ತುಂಬಾ ಚಳಿ ಇದೆ. ಸೊ ನಾವು ಸ್ವೆಟರ್ ಹಾಕ್ಕೊಂಡಿದ್ದೀವಿ, ತುಂಬಾ ಚಳಿ ಆಗಿದೆ ಅಂತ. ಹೊರಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಇದೆ. ಅದಕ್ಕೆ ಸ್ವೆಟರ್ ಹಾಕಿದ್ದೀನಿ. ಇವತ್ತು ಸಖತ್ ಚಳಿ ಇದೆ, ಸಖತ್ತಂದ್ರೆ ಸಖತ್ ಚಳಿ ಇದೆ, ನಿಲ್ಲಕ್ಕಾಗಲ್ಲ. ಸೊ ನಾನಿವತ್ತು ಬಂದು ಸ್ವೆಟರ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ, ಅಷ್ಟು ಚಳಿ ಇದೆ. ಹೊರಗೆ ನಿಲ್ಲಕ್ಕಾಗಲ್ಲ, ಹೆವಿ 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 ಚಳಿ ನೋಡಿ. ಮೇಲೆ ಮೂನು ಕಾಣಿಸ್ತಿದೆ, ಹೆಂಗೆ ಕಾಣಿಸ್ತಿದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ನೈಟ್ ಈ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಹೊರಗಡೆ. ವೆಹಿಕಲ್ಸ್ ನೋಡೋದಾಗಲಿ, ಇಷ್ಟು ತಂಪಾದ ಗಾಳಿ ಬರುತ್ತಲ್ವ, ಅದಾಗಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಫೀಲ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ವರ್ಕ್ ಪ್ರೆಷರ್ ಅಂತ ಅಂದ್ಕೊಂಡಿದ್ರೆ ಸುಮ್ಮನೆ ಲೈಫ್ ವೇಸ್ಟು. ಸ್ವಲ್ಪ ನಾವು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಲೈಫಲ್ಲಿ. ವ್ಯೂ ನೋಡಿ, ಸಖತ್ ಚೆನ್ನಾಗಿದೆ ನೋಡಿ ಅಲ್ವಾ, ಸಖತ್ ಚೆನ್ನಾಗಿದೆ ವ್ಯೂಸು. ನಾನು ಇಲ್ಲೇ ಬಂದು ಡೈಲಿ ಬಂದು ವಿಡಿಯೋ ಮಾಡ್ತೀನಿ ನೋಡಿ. ಎಷ್ಟು ವೆಹಿಕಲ್ ಹೋಗ್ತಿದೆ ಅಂತ, ಸಖತ್ ವೆಹಿಕಲ್ ಹೋಗುತ್ತೆ ಈ ರೋಡಲ್ಲಿ, ಹೆವಿ ವೆಹಿಕಲ್ ಹೋಗುತ್ತೆ ನಾನ್ ಸ್ಟಾಪ್. ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೂ ಕಷ್ಟ, ರೋಡ್ ಸೈಡಲ್ಲಿ ನಡ್ಕೊಂಡು ಹೋದ್ರೂ ಕಷ್ಟ, ಎಲ್ಲಿ ವೆಹಿಕಲ್ ಟಚ್ ಆಗಿಬಿಡುತ್ತೆ ಅಂತ. ಬಟ್ ನಂಗೆ 2 times ಟಚ್ ಆಗಿದೆ ವೆಹಿಕಲ್ಲು. ಸೈಡಲ್ಲಿ ಬಂದು ಓಡ್ಕೊಂಡು ಹೋಗ್ತಾರೆ. ಈ ರೋಡ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ನೋಡಿ. ನಾನ್ ಸ್ಟಾಪ್ ವೆಹಿಕಲ್ ಬರ್ತಾನೇ ಇರುತ್ತೆ ಈ ರೋಡಲ್ಲಿ. ಏನೋ ಟಚ್ ಆಯಿತು ವೆಹಿಕಲ್ಗೆ, ಕಾರ್ ಸಖತ್ತಾಗಿದೆ ಅಂತ. ನಮ್ಮಮ್ಮನೂ ಕೂತಿದ್ದಾರೆ ನೋಡಿ, ಹೊರ್ಗೆ ನೋಡ್ತಾ ಇದ್ದಾರೆ. ವ್ಯೂ ಸಖತ್ ಚಳಿ ಇದೆ ಫ್ರೆಂಡ್ಸ್, ಹೆವಿ ಸಖತ್ ಅಂದರೆ ಸಖತ್ ಚಳಿ ಇದೆ ಇವತ್ತು. ಡೈಲಿನೂ ಸಖತ್ ಚಳಿಯಾಗಿದೆ. ಬಟ್ ಹೊರಗೆ ಬಂದು ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವ್ಯೂ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಅದಲ್ಲದೆ ಮೇಲೆ ಮೂನು ಸಖತ್ ಕಾಣುತ್ತೆ ಈ ಟೈಮಲ್ಲಿ ನೋಡಿ. ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ. ವೆಹಿಕಲು ಈ 4 ರೋಡು, ಆ ಕಡೆಯೊಂದು ಈ ಕಡೆಯೊಂದು ಫುಲ್ ನೋಡಿ. 4 ರೋಡಲ್ಲೂ ವೆಹಿಕಲ್ ಬರ್ತಾನೇ ಇರುತ್ತೆ. ತುಂಬಾ ಕಷ್ಟ. ಫುಲ್ಲು ನೈಟ್ ನೋಡಿ, ಇಷ್ಟು ಟೈಮ್ ಆಗಿದೆ, ಇವಾಗಲೂ ಬರ್ತಾನೇ ಇದೆ ವೆಹಿಕಲ್ಲು. ಸಖತ್ ವೆಹಿಕಲ್ ಬರ್ತಾನೆ ಇರುತ್ತೆ. ನಾನು ಸ್ಟೂಡೆಂಟ್ ಆಗಿದ್ದಾಗ ನಾವು ನಮ್ಮ ಸ್ಕೂಲ್ ಟೆರಿಸ್ ಮೇಲೆ ನಿಂತ್ಕೊಂಡು ಈ ಥರನ ಕೌಂಟ್ ಮಾಡ್ತೀವಿ. ಅಂದರೆ ಲೆಫ್ಟ್ ಸೈಡ್ ರೋಡಿಂದ ಬರೋ ವೆಹಿಕಲ್ಸ್ ನಂದು, ರೈಟ್ ಸೈಡ್ ಬರೋ ವೆಹಿಕಲ್ಸ್ ನಿಂದು. ಯಾವ ಸೈಡಿಂದ ಯಾವ ವೆಹಿಕಲ್ ಜಾಸ್ತಿ ಬರುತ್ತೆ ಅದು ಕೌಂಟ್ ಮಾಡೋದು. ಲೆಫ್ಟ್ ಸೈಡ್ ಜಾಸ್ತಿ ಬರುತ್ತಾ ಇಲ್ಲ ರೈಟ್ ಸೈಡ್ ಜಾಸ್ತಿ ಬರುತ್ತಂತ. ರೈಟ್ ಸೈಡ್ ಜಾಸ್ತಿ ಬಂದರೆ ನನ್ನ ವೆಹಿಕಲ್ ಜಾಸ್ತಿ ಬಂದರೆ ನಾನು ವಿನ್ನರ್. ಅದೇ ಲೆಫ್ಟ್ ಸೈಡ್ ನನ್ನ ಫ್ರೆಂಡ್ ವೆಹಿಕಲ್ ಜಾಸ್ತಿ ಬಂದರೆ ಸೊ ಅವ್ರು ವಿನ್ನರ್. ಈ ಥರ ನೀವು ಸ್ಕೂಲಲ್ಲಿದ್ದಾಗ ಆಡಿದ್ದೀರ ಅಂತ ಹೇಳಿ ಫ್ರೆಂಡ್ಸ್. ನಾವು ತುಂಬಾ ಆಡಿದ್ದೀವಿ. ಐ ವಾಸ್ ಇನ್ ಪ್ರೈಮರಿ ಸ್ಕೂಲ್ ನೋಡಿ. 4 ರೋಡು ಆ ಕಡೆ ಈ ಕಡೆ, ತುಂಬಾ ಕಷ್ಟ, ತುಂಬ ಸ್ಲೋ ಆಗಿ ಬರಬೇಕು ಈ ರೋಡಲ್ಲಿ ನೋಡಿ. ನೈಟು ವಾಕಿಂಗ್ ಹೋಗ್ತಿದ್ದಾರೆ, ಹೋಗ್ಬೋದು, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಸೈಡಲ್ಲಿ ಲೈಟ್ಸ್ ಹಾಕಿರ್ತಾರೆ. ಆಲ್ವೇಸ್ 24 hours ಲೈಟ್ಸ್ ಅಲ್ಲ, ನೈಟ್ ಟೈಮ್ ಲೈಟ್ಸ್ ಇರುತ್ತೆ.
ನೋ ಪ್ರಾಬ್ಲಮ್. ನೋಡಿ ಹೆಂಗಿದ್ದಾರೆ, ಲೇಡೀಸ್ಗೆ ಸ್ವಲ್ಪನೂ ಭಯ ಇಲ್ಲ, ಫ್ರೀ ಆಗಿದ್ದಾರೆ ಹೊರಗಡೆ. ಅದೇ ವಿಲೇಜಲ್ಲಿ ಅಂದರೆ ನೈಟಲ್ಲಿ ಹೊರಗೆ ಹೋಗೋಕ್ಕೇ ಆಗಲ್ಲ, ಅಲ್ಲಲ್ಲಿ ಲೈಟ್ ಹಾಕಿರ್ತಾರೆ ಇಲ್ಲಿ. ಬಟ್ ವಿಲೇಜಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕೇ ಇರೋದಿಲ್ಲ, ತುಂಬಾ ಕಷ್ಟ ಹೋಗೋಕ್ಕೆ. ಬಟ್ ಇಲ್ಲಿ ಆ ಥರ ಭಯ ಇಲ್ಲ. ಯಾವ ಪ್ಲೇಸಲ್ಲಿ ನೋಡಿದ್ರು ಬ್ಯಾಂಗ್ಳೂರಲ್ಲಿ ಲೈಟ್ ಹಾಕೇ ಇರ್ತಾರೆ, ಲೈಟ್ ಇರುತ್ತೆ, ಬೀದಿ ದೀಪ. ತುಂಬ ಹೆಲ್ಪ್ ಆಗುತ್ತೆ ಈ ಥರ ಇದ್ದರೆ. ನೋಡಿ ತುಂಬ ಏನು ಪ್ರಾಬ್ಲಮ್ ಆಗಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಬಟ್ ಆಫ್ಟರ್ 12 o'clock ನಂತರ ಹೊರ್ಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊತೀನಿ. ಪೊಲೀಸಲ್ಲೆಲ್ಲ ಅಲ್ಲಲ್ಲಿ ಎಲ್ಲ ಇರ್ತಾರೆ, ತುಂಬ ಕಷ್ಟ ಅಂತ. ಬಿಫೋರ್ 12 o'clockಗಿಂತ ಮುಂಚೆ ಹೋಗ್ಬೋದು ಹೊರಗಡೆ. ನಂಗಾಗಿರೋ ಒಂದು ಇನ್ಸಿಡೆಂಟ್ ಏನಂದರೆ, ನಾನು ಮಮ್ಮಿ ಹೊರಗೆ ಇದ್ದಾಗ ಒಂದು ಕಪಲ್ಸ್ ಹೇಳಿದರು ಹೊರಗೆ ಇರಬೇಡಿ ಲೈಕ್ ಆಫ್ಟರ್ 12 o'clock. ಯಾಕಂದರೆ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತೆ, ಅವರು ಇಬ್ಬರು ಹೊರಗೆ ಕೂತಿದ್ದಾಗ ಆಫ್ಟರ್ 12 o'clock ಅವರನ್ನು ಪೊಲೀಸ್ ಬಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರಂತೆ. ಜಸ್ಟ್ ಅವ್ರ ಹಸ್ಬೆಂಡ್ ವೈಫ್ ಆಗಿದ್ರೂ ಪ್ರಾಬ್ಲಮ್ಮೇ, ಅಂದರೆ ಅವರು ಕೇಳಲ್ಲ ಅಂತೆ ಆ ಥರ. ಸೊ ಆಫ್ಟರ್ 12 o'clock ಹೊರಗೆ ಇರೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ರು. ಸೊ ಬಿಫೋರ್ 12 o'clockಗಿಂತ ಹೊರಗೆ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಫ್ಟರ್ 12 o'clock ನಂತರ ಹೊರಗೆ ಹೋಗಬಾರ್ದು, ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೂ. ನೋಡಿ ಈ ವ್ಯೂ ನೋಡಿ ಎಷ್ಟು ಸಖತ್ತಿದೆ, ಎಷ್ಟು ವೆಹಿಕಲು 4 ರೋಡಿಂದಲೂ ವೆಹಿಕಲ್ ಬರ್ತಾನೇ ಇರುತ್ತೆ, ನಾನ್ ಸ್ಟಾಪ್ ವೆಹಿಕಲ್ ಬರ್ತಾನೇ ಇರುತ್ತೆ. ಬಟ್ ನೋಡಿ ಲೈಟ್ಸು, ಆ ವೆಹಿಕಲ್ಲು ತುಂಬ ಇಂಪ್ರೆಸಿವ್ ಆಗಿರುತ್ತೆ. ಬಟ್ ಈ ರೋಡಲ್ಲಿ ಕ್ರಾಸ್ ಮಾಡಬೇಕಂದ್ರೆ ತುಂಬ ಕೇರ್ಫುಲ್ ಆಗಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ವೆಹಿಕಲ್, ಚೆನ್ನಾಗಿದೆ ಅಲ್ವಾ? ಏನಿಲ್ಲ, ನಂಗೆ ಈ ಥರ ನೈಟಲ್ಲಿ ಇರೋಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ಹೊರಗೇನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ, ತುಂಬಾ ಚೆನ್ನಾಗಿದೆ. ಏರೋ ಆಗಿರಲಿ ಎಲ್ಲನೂ. ಏನು ಸಖತ್ ಚಳಿ ಕೂಡ ಇದೆ, ಅದಕ್ಕೆ ಸ್ವೆಟರ್ ಹಾಕ್ಕೊಂಡಿದ್ದೀನಿ, ಹೊರಗೆ ಬರೋಕ್ಕಾಗ್ತಿಲ್ಲ, ಅಷ್ಟು ಚಳಿ. ಆ್ಯಕ್ಚುಲಿ ಇವತ್ತು ನಾನು ನನ್ನ ಮಮ್ಮಿ ಪ್ಲ್ಯಾನ್ ಮಾಡಿದ್ವಿ ಹೊರಗೆ ಹೋಗಿ ಪಿಜ್ಜಾ ತಿನ್ಕೊಂಡು ಬರೋಣ ಅಂತ. ಬಟ್ ಹೆವಿ ಚಳಿ ಇತ್ತು, ಹೊರಗಡೆ ಹೋಗೋಕ್ಕೇ ಆಗಿಲ್ಲ. ಹಾಗೆ ನಮ್ಮಮ್ಮ ಅಂದರು ನಾಳೆ ಹೋಗೋಣ, ಬೇಡ ಇವತ್ತು ಅಂತ. ಸೊ ನಾಳೆ ಸಂಡೇ, ನಾಳೆ ಎದ್ದೊಳೋದೇ ಲೇಟ್ ಆಗುತ್ತೆ. ಬಿಕಾಸ್ ಏನಂದರೆ ವೀಕ್ಲಿ ಜಸ್ಟ್ 1 day ಲೀವ್ ಸಿಗೋದಲ್ವಾ, ಫುಲ್ ಡೇ ವರ್ಕ್ ಇರುತ್ತಲ್ವ. ಸೊ ವರ್ಕಿಗೆ ಹೋಗ್ಬೇಕು 1 day ರಜೆ ಸಿಕ್ಕಿದ್ರೆ ಎದೊಳೋದೇ ಬೇಡ, ಇವತ್ತು ಎಲ್ಲಿಗೆ ಹೋಗೋದು ಬೇಡ, ರಜೆ ತೊಗೊಳ್ಳೋದು ಅಂತ ಅನಿಸ್ಬಿಡುತ್ತೆ, ಚೆನ್ನಾಗಿ ರೆಸ್ಟ್ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ತುಂಬ ರೆಸ್ಟ್ ಮಾಡ್ತೀನಿ. ನಾಳೆ ಸಂಡೇ ಅಲ್ವಾ, ಬೆಳಗ್ಗೆ ಎದೊಳೋದು ಲೇಟ್ ಆಗುತ್ತೆ. ನಮ್ಮಮ್ಮ ಬೈತಾರೆ ಇಟ್ಕೊಂಡು, ಮತ್ತೆ ತಿಂದ್ಬಿಟ್ಟು ಮತ್ತೆ ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಮಾಡಿಬಿಟ್ಟು ಮತ್ತೆ ಈಗೇನು ಆಫ್ಟರ್ನೂನ್ ಲಂಚ್ ಮಾಡಿಬಿಟ್ಟು ಮತ್ತೆ ಮಾಡ್ಕೊಡ್ತೀನಿ. ಇವಾಗ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಆ್ಯಕ್ಚುಲಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಮಾಡಿಲ್ಲ, ತುಂಬ ಲೇಟ್ ಆಯಿತು. ನಾವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನು ಇರಲಿಲ್ಲ. ನಮ್ಮ ಅಮ್ಮ ಹತ್ರ ವೀಡಿಯೋ ಮಾಡೋಣ ಅಂತ ಹೇಳಿದ್ದಕ್ಕೆ ಅವ್ರು ಮೊನ್ನೆ ಇರಲಿಲ್ಲ ಈವ್ನಿಂಗು. ಸೊ ಅದಕ್ಕೆ ಇವತ್ತು ಇದ್ದರು ಮಾಡೋಣ ಅಂತ ಅಂದಾಗ ಬೇರೆ ವೀಡಿಯೋ ಎಡಿಟ್ ಮಾಡಿದಾಗನೇ ಲೇಟ್ ಆಯಿತು. ಇವತ್ತು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋಕ್ಕಾಗಿಲ್ಲ. ಅದಕ್ಕೆ ಅಟ್ ಲಾಸ್ಟ್ ಮೂಮೆಂಟಲ್ಲಿ ವೀಡಿಯೋ ಜಸ್ಟ್ ಮಾಡ್ತಿದ್ದೀವಿ. ನಾಳೆ ಪಿಜ್ಜಾ ತಿನ್ನೋಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ನಮ್ಮ ಮಮ್ಮಿ. ಸೊ ನಾಳೆ ಹೋಗಿ ಪಿಜ್ಜಾ ತಿನ್ಕೊಂಡು ಬರ್ತೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮಮ್ಮಿಗೆ ಪಿಜ್ಜಾ ಅಂದರೆ ಇಷ್ಟನೇ ಇಲ್ಲ. ಅವ್ರಿಗೆ ಯಾವುದು ಫಾಸ್ಟ್ ಫುಡ್ ಆಗ್ಬೋದು, ಜಂಕ್ ಫುಡ್ಡು 2 ಸೇಮೇ ಅಲ್ವಾ. ಯಾವುದು ಔಟ್ಸೈಡ್ ಫುಡ್ ಅವ್ರು ಯಾವುದು ತಿನ್ನಲ್ಲ. ಆ್ಯಕ್ಚುಲಿ ಪಿಜ್ಜಾ ಏನಂದರೆ ನನಗೂ ಸೆಟ್ ಆಗೋಲ್ಲ. ಪಿಜ್ಜಾ ಅಂದರೆ ನಂಗೆ ನಿಜವಾಗ್ಲೂ ಇಷ್ಟನೇ ಆಗಿಲ್ಲ. ಟೇಸ್ಟ್ ಯಾಕೆ ಅಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಸಮ್ ಪೀಪಲ್ ಏನಂದರೆ ಅವ್ರು ಆ್ಯಕ್ಚುಲಿ ಅವರಿಗೆ ಅದು ಇಷ್ಟಿರುತ್ತೆ. ಲೈಕ್ ನಾವಿವಾಗ ನಮಗೇನು ಫೇವ್ರೆಟ್ ಫುಡ್ ಇರುತ್ತೆ ಆ ಥರ. ಆ್ಯಕ್ಚುಲಿ ನಿಮ್ಮ ಫೇವ್ರೆಟ್ ಫುಡ್ ಏನು? ನನಗೇನು ಗೊತ್ತಾ, ನಾನೆಲ್ಲ ಜಂಕ್ ಫುಡ್ಡು ಇವಾಗ ಜಸ್ಟ್ ಬ್ಯಾಂಗ್ಳೂರು ಬಂದ ನಂತರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಎಲ್ಲ ಅಂದರೆ ಅಲ್ಲಲ್ಲ ರೋಡ್ ಸೈಡಲ್ಲಿ ತುಂಬ ಫುಡ್ ಸ್ಟೋರ್ ಇರುತ್ತೆ, ತಿನ್ನಬೇಕು, ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಸಮ್ ಫುಡ್ ನಂಗೆ ಇಷ್ಟ ಆಗೋಲ್ಲ, ಬಟ್ ಇರಲಿ ಪರವಾಗಿಲ್ಲ ಅಂತ ಟ್ರೈ ಮಾಡ್ತೀನಿ. ಬಟ್ ಹೇಗಿದೆ ಟೇಸ್ಟ್ ಅಂತ ನೋಡ್ಕೊಬೇಕು. ಎಷ್ಟೇ ಫುಡ್ ತಿಂದರೂ ನಮ್ಮಮ್ಮ ಮಾಡಿರೋ ಅನ್ನ ಸಾಂಬಾರೇ ಬಂದು ಲಾಸ್ಟ್ ತಿನ್ನೋದು, ಅದೇ ನನಗೆ ಟೇಸ್ಟ್ ಇರಿಸಿರುತ್ತೆ, ಅದೇ ಫಿಕ್ಸ್ಡ್ ನನ್ನ ಟೇಸ್ಟು ಅಂತ ಹೇಳ್ಬೋದು. ಔಟ್ಸೈಡ್ ಫುಡ್ ಟೇಸ್ಟ್ ಮಾಡ್ತೀನಿ, ಮಾಡಲ್ಲ ಅಂತ ಅಲ್ಲ. ಬಟ್ ನನಗೇನಂದರೆ ಔಟ್ಸೈಡ್ ಫುಡ್ ತಿಂದರೆ ಪಕ್ಕ ನಂಗೆ ಸೆಟ್ಟೇ ಆಗೋಲ್ಲ ಔಟ್ಸೈಡ್ ಫುಡ್. ಅದಕ್ಕೆ ನಾನು ತುಂಬ ಕಮ್ಮಿ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಅಂದರೆ ನಾನು ಪಿ ಜಿಯಲ್ಲಿದ್ದೆ, ಆವಾಗ ಪಿ ಜಿ ಊಟ ನಂಗೆ ಸೆಟ್ ಆಗ್ತಿರಲಿಲ್ಲ, ಔಟ್ಸೈಡ್ ಊಟ ನಂಗೆ ಸೆಟ್ ಆಗ್ತಿರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ, 1 year ಅಂದರೆ ತುಂಬ ಕಷ್ಟ. ಆನಂತರ ಇವಾಗ ರೂಮ್ ಮಾಡಿ ನಮ್ಮ ಮಮ್ಮಿ ಬಂದು ಕುಕ್ ಮಾಡಿ ಹಾಕ್ತಾರೆ. ಸೊ ಇವಾಗ ಏನು ಟೆನ್ಷನ್ ಇಲ್ಲ. ಏನು ಗೊತ್ತಾ, ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ದಾರೆ ಇವಾಗ ಸ್ವಲ್ಪ ಖುಷಿ, ಸ್ವಲ್ಪ ದಪ್ಪ ಆಗಿದ್ದಾರೆ ಅಂತ. ಮುಖದಲ್ಲಿ ಎಲ್ಲ ಸ್ಕಿನ್ ಎಲ್ಲ
ದಪ್ಪಕ್ಕೆ ಬಂದಿದೆ ಅಂತ ಅಂತಾರೆ. ಬಟ್ ಹೌದು, ಆ್ಯಕ್ಚುಲಿ ನಾನು ಏನು ಗೊತ್ತಾ, ನಮ್ಮ ಊರಲ್ಲಿದ್ದಾಗಲೂ ತುಂಬ ದಪ್ಪ ಇದ್ದೆ. ಬಟ್ ಬ್ಯಾಂಗ್ಳೂರಲ್ಲಿ ಬಂದು 1 ಇಯರು ಅಂದರೆ ತಿನ್ನೋಕ್ಕೆ ಏನು ಫುಡ್ಡು ಸೆಟ್ ಆಗ್ತಿರ್ಲಿಲ್ಲ, ನನಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಅಂದರೆ ನಂಗೆ ತಿಂದರೂ ಹೆಲ್ತ್ ಪ್ರಾಬ್ಲಮ್ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಸ್ಲಿಮ್ ಆಗಿದ್ದೆ. ಬಟ್ ಇವಾಗ ನಮ್ಮ ಮಮ್ಮಿ ಬಂದಾದಮೇಲೆ ಹೇಗೇನು ದಪ್ಪ ಆಗಿದ್ದೀನಿ, ಮತ್ತೆ ಇರೋ ಪೊಸಿಷನ್ಗೆ ಬಂದಿದ್ದೀನಿ. ಅದೇ ಅಷ್ಟೇ ದಪ್ಪ ಆಗಿದ್ದೀನಿ. ಇವಾಗ ಮತ್ತೆ ವೆಯ್ಟ್ ಸ್ವಲ್ಪ ಯೂಸ್ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ, ವೆಯ್ಟ್ ಲಾಸ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಒನ್ ಟೈಮ್ ಡಯಟ್ ಮಾಡಿದ್ದೆ ಗೊತ್ತಾ, ನಾನು ವಿಲೇಜಲ್ಲಿದ್ದಾಗ. ಆ್ಯಕ್ಚುಲಿ ಡಯಟ್ ಮಾಡೋದು ನಂಗೆ ಇಷ್ಟನೇ ಆಗಲ್ಲ ಅದು. ಅಂದರೆ ಕಂಟಿನ್ಯೂಸ್ ಡಯಟ್ ಮಾಡಬೇಕು. ಇವಾಗ ನಾನು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಮಾಡಲ್ಲ. ಇವಾಗ ಒನ್ ಟೈಮ್ ಮಾರ್ನಿಂಗ್ ಮಾಡಿದರೆ ಆಫ್ಟರ್ನೂನ್ ಹಸಿವಾಗುತ್ತೆ ಅಂತ ಹೋಗಿ ತಿಂದುಬಿಡ್ತೀನಿ, ನೈಟು ತಿಂದುಬಿಡ್ತೀನಿ. ಹಾಗೆ ನಾನು ನನ್ನ ವರ್ಕೌಟು ಮಾಡೋಕ್ಕೆ ಹೋಗಲ್ಲ. ಮಾಡ್ತೀನಿ ಅಂದರೆ ಕಮ್ಮಿ, ಪಕ್ಕ ನನ್ನ ಡಯಟ್ ಕೊಲೆಪ್ಸ್ ಆಗಿಬಿಡುತ್ತೆ. ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರಾ, ಫುಲ್ಲು ಈ ಪ್ರೊಟೆಸ್ಟ್ ಬಗ್ಗೆ ಏನದು ಸಂತರ್ ಮಂತರ್ ಪ್ರೊಟೆಸ್ಟ್ ಬಗ್ಗೆ ಫುಲ್ ಹರಿದಾಡ್ತಿದೆ ಅಲ್ವಾ. ಅದರಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡ್ತಿದ್ದಾರಲ್ವ ಸ್ಟೂಡೆಂಟ್ಸು, ಏನು ಅಂದರೆ ಸಖತ್ ಟಿಕ್ಟಾಕನ್ನು ಮತ್ತೆ ಬ್ಯಾಕ್ ತರ್ತಿದ್ದಾರೆ ಅಂತ, ಮತ್ತೆ ರಿಟರ್ನ್ ತರ್ತಿದ್ದಾರೆ ಅಂತ ಅನ್ಕೊತೀನಿ. ಅಷ್ಟು ಚೆನ್ನಾಗಿ ಅದರಲ್ಲಿ ಯಾವ ಥರ ರೀಲ್ಸ್ ಇತ್ತು ಆ ಥರನೇ ಮಾಡ್ತಿದ್ರು ಟಿಕ್ಟಾಕಲ್ಲಿ, ಅದನ್ನೇ ವಾಪಸ್ ತರೋಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊತೀನಿ. ಆ್ಯಕ್ಚುಲಿ ಅವ್ರ ಪ್ರೊಟೆಸ್ಟ್ ಹೆಂಗಿದೆ ಗೊತ್ತಾ, ತುಂಬ ಫನ್ ಆಗಿದೆ. ಆದರೆ ತುಂಬ ಕಾಮಿಡಿ, ಲೈಕ್ ನೀವು ಅದನ್ನು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವ್ರದ್ದೇ ಎಲ್ಲ ರೀಲ್ಸು ಎಲ್ಲ ಅವ್ರದ್ದೇ ಬರ್ತಿದೆ. ಜಸ್ಟ್ ಒಂದು ಪ್ರೊಟೆಸ್ಟಿಂದ ತುಂಬ ಫೇಮಸ್ ಆಗಿದ್ದಾರೆ. ನಂಗೆ ಸ್ಟಿಲ್ ಮೈಂಡಲ್ಲಿ ಓಡೋದೇನಂದರೆ ಇವರು ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಿದ್ದಾರಲ್ಲ, ಎಲ್ಲ ರೀಲ್ಸ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಬಟ್ ಸಖತ್ ಫನ್ನಾಗಿದೆ. ಯಾವುದೇ ಒಂದು ಕೆಲಸ ಮಾಡುವಾಗ ಅದು ಫನ್ನಾಗೇ ಇರಬೇಕು, ಆವಾಗನೇ ಎಂಟರ್ಟೈನ್ಮೆಂಟ್ ಆಗು ಇರಬೇಕು, ಆವಾಗನೇ ಅದರಲ್ಲಿ ಇಂಟ್ರೆಸ್ಟ್ ತುಂಬ ಬರುತ್ತೆ. ಇವಾಗ ಅದು ಕಂಟಿನ್ಯೂಸ್ ಸೀರಿಯಸ್ ಆಗಿ ಹೋಗ್ತಿದ್ರೆ, ಇನ್ ಕೇಸ್ ಕಂಟಿನ್ಯೂಸ್ ಸೀರಿಯಸ್ ಆಗಿ ಹೋಗ್ತಿದ್ರೆ ತುಂಬ ಬೋರ್ ಆಗುತ್ತೆ ನೋಡೋಕ್ಕೆ. ಬಟ್ ಏನಂದರೆ ಅದು ತುಂಬ ಎಂಟರ್ಟೈನ್ ಆಗಿ ಫನ್ ಆಗಿದ್ದರೆ ತುಂಬ ಕಾಮಿಡಿ ಆಗುತ್ತೆ ನೋಡೋಕ್ಕೆ. ಓಕೆ, ಈ ಪ್ರೊಟೆಸ್ಟನ್ನು ನಾವು ಕೂಡ ನೋಡಬೇಕು ಆ ಥರ ಎಲ್ಲ ಅನಿಸುತ್ತೆ. ಬಟ್ ನಾನು ಇನ್ನೇಂದ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು ರೀಲ್ಸು ಪ್ರೊಟೆಸ್ಟ್ ಬಗ್ಗೆನೇ ಅರ್ಧ ಆಗ್ತಿದೆ, ತುಂಬ ಕಾಮಿಡಿ ಆಗ್ತಿದೆ. ಆ್ಯಕ್ಚುಲಿ ತುಂಬ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ, ವೈರಲ್ ಆಗ್ತಿದ್ದಾರೆ ನೀಟ್ ಸ್ಟೂಡೆಂಟ್ಸ್. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ, ಮೆನ್ಷನ್ ಯುವರ್ ಕ್ರಶ್ ನೇಮ್ ಏನೋ, ಟೆಲ್ ಮಿ ಯುವರ್ ಕ್ರಶ್ ನೇಮ್ ಏನೋ ಅಂತ ಹಾಕಿದ್ದೆ. ಸೊ ಅದಕ್ಕೆ ತುಂಬ ಕಮೆಂಟ್ಸ್ ಬಂದಿದೆ, ಲೈಕ್ ಮೆಸೇಜು ಬಂದಿದೆ, ನಿಮ್ಮ ಕ್ರಶ್ ಯಾರು ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಯಾರು ಕ್ರಶ್ ನೇಮ್ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಅದು ಆ್ಯಕ್ಚುಲಿ ನಮ್ಮ ಕ್ರಶ್ ಯಾರಿಗಿರ್ತಾರೋ ಅವ್ರಿಗೆ ತುಂಬ ಆ್ಯಟಿಟ್ಯೂಡು, ಅಂದರೆ ಅವ್ರಿಗೆ ತುಂಬ ಆ್ಯಟಿಟ್ಯೂಡು, ಅವರ ಒಂದು ಏನಂತಾರೆ, ಅವರ ಆ್ಯಟಿಟ್ಯೂಡನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಯಾವಾಗಲೂ ಯಾರಿಗೂ ಕ್ರಶ್ ಇದ್ದರೆ ಯಾರಿಗೂ ಹೇಳೋಕ್ಕೋಗಲ್ಲ. ಹೇಳಿದರೆ ಅದು ಅವರು ಅಂದ್ಕೊಂತಾರೆ, ತುಂಬ ಸ್ಪೆಷಲಾಗಿ ಫೀಲ್ ಮಾಡ್ತಾರೆ. ದೆನ್ ಅವ್ರ ಆ್ಯಟಿಟ್ಯೂಡ್ ಕೂಡ ಇರುತ್ತಲ್ವ, ಅದನ್ನಂತರ ನೋಡೋಕ್ಕೆ ಆಗಲ್ಲ. ಸೊ ಯಾರಿಗೂ ಕ್ರಶ್ ಇದ್ದರೂ ಇವರೇ ನಮ್ಮ ಕ್ರಶ್ ಅಂತ ಯಾರಿಗೂ ಗೊತ್ತಿರಲ್ಲ, ಯಾರು ಹೇಳಿರಲ್ಲ. ಸೊ ನಾನು ಏನು ಹೇಳ್ಬೇಕಂದ್ರೆ, ಲವಲ್ಲಿ ಇರೋಕ್ಕಿಂತ ಜಸ್ಟ್ ಕ್ರಶ್ ಇದ್ರೇ ಒಳ್ಳೆಯದು. ಎಂಜಾಯ್ ಮಾಡ್ಕೊಂಡು ಫೀಲ್ ಮಾಡಿಕೊಂಡು ಈಸ್ ಲೈಕ್ ಮೈ ಬಾಯ್ ಫ್ರೆಂಡ್ ಅಂತ ಅಂದ್ಕೊಂಡು ಜಸ್ಟ್ ಫೀಲ್ ಮಾಡ್ಕೊಂಡಿರ್ಬೋದು. ಲೈಕ್ ಫಿಲ್ಮಿ ಸ್ಟೈಲಲ್ಲಿ ಸಾಂಗ್ ಆಗಿರ್ಬೋದು, ಆ ಥರ ನೆನೆಸ್ಕೊಂಡು ಆ ಥರ ಫೀಲ್ ಎಲ್ಲ ಇರುತ್ತೆ. ಬಟ್ ಲವಲ್ಲಿದ್ದರೆ ತಪ್ಪ ಏನಿಲ್ಲ, ಸುಮ್ಮನೆ ಫೈಟಿಂಗು ಅದು ಇದು ಅಂತ.